ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇನ್ನೊಂದು ವ್ಲಾಗಿಗೆ ಸುಸ್ವಾಗತ. ನೋಡ್ತಾ ಇರ್ಬೋದು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಅವತ್ತು ದಸರಾ ಲೈಟಿಂಗ್ಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು, ಅಪ್ಪ, ಅಮ್ಮ, ಅಣ್ಣನ ಫ್ರೆಂಡು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು, ಮೈಸೂರು ಹೈವೇ ಇದು. ಆ್ಯಕ್ಚುಲಿ ನಮ್ಮ ಜೊತೆ ಯಾರ್ಯಾರು ಬಂದಿದ್ರು ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ಹಂಗೆ ನೆಕ್ಸ್ಟು ಅಲ್ಲೇ ಆನ್ ದ ವೇ ಹೋಗ್ತಾ ಅಮರಾವತಿ ಗೊತ್ತಿರ್ಬೋದು ನಿಮಗೆ. ಇದು ಅಂಬರೀಷ್ ಅವ್ರದ್ದು ಹೋಟೆಲ್ ಅಂತ, ಅಂಬರೀಷ್ ಸುಮಲತಾ ಅವ್ರದ್ದು ಹೋಟೆಲ್ ಅಂತ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಮುಗಿಸ್ಕೊಂಡು ಹೋಗಿದ್ದೆ ಭೂಹರಸ್ವಾಮಿ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಹೋಗಿ ವಿಸಿಟ್ ಮಾಡಿ. ಎಷ್ಟು ಬ್ಯೂಟಿಯಾಗಿದೆ ಅಂತಂದರೆ ಇದು ನಿಯರ್ ಬೈ ಮೈಸೂರು ಹತ್ರನೇ ಇರೋದು. ಆದಷ್ಟು ಹೋಗಿ ನಮ್ಮ ಟೆಂಪಲ್ಗಳಿಗೆ ವಿಸಿಟ್ ಮಾಡಿ, ವ್ಯೂ ನೋಡಿ, ಅದ್ರ ಸುಂದರವಾದ ಕ್ಷಣಗಳನ್ನ ಕಳೀರಿ ಅಂತ ಹೇಳ್ತಾ ಸನ್ಸೆಟ್ ಟೈಮಲ್ಲಿ ಹೋಗಿದ್ವಿ, ಸಖತ್ತಾಗಿತ್ತು. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಎಲ್ಲಿಗೆ ಬಂದಿದ್ದೀವಿ ನಾವು ಅಂತ. ಲೈಟಿಂಗ್ಸ್ ನೋಡೋಕೆ ಬಂದಿದ್ವಿ. ದಸರಾ ಲೈಟಿಂಗ್ಸ್ ಎಷ್ಟು ಸುಂದರವಾಗಿದೆ ನೋಡಿ. ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಈರುಳಿನಲ್ಲೂ ನೆರಳು ಸಹ ಬೆವರುತ್ತಿದೆ. ಕನಸುಗಳ ಕಳೆಬರವು ಕಣ್ಣಲ್ಲಿದೆ. ನೋಡ್ತಾ ಇರ್ಬೋದು ಪ್ಯಾಲೇಸ್ ಹೇಗಿದೆ ಅಂತ. ನಮ್ಮ ಮೈಸೂರು ಬ್ಯೂಟಿನಿ ಗೈಸ್. ನಮ್ಮ ಕರ್ನಾಟಕದಲ್ಲಿ ಇಂಥ ಬ್ಯೂಟಿಫುಲ್ ಪ್ಲೇಸ್ ಎಲ್ಲಿದೆ ಅಂತಂದರೆ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಸುಂದರವಾಗಿದೆ. ಫುಲ್ಲು ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಈ ವರ್ಷ. ಇನ್ನು ಅಕ್ಟೋಬರ್ 15 ಇದೆ. ನೋಡದೇ ಇರೋರು ಹೋಗಿ ನೋಡ್ಕೊಬನ್ನಿ ನಮ್ಮ ಮೈಸೂರನ್ನ. ಈ ಥರ ಲೈಟಿಂಗ್ಸ್ ಯಾವ ರಾಜ್ಯದಲ್ಲೂ ಮಾಡಿರಲ್ಲ, ಯಾವ ಡಿಸ್ಟಿಕಲ್ಲೂ ನಮ್ಮ ಕರ್ನಾಟಕದಲ್ಲಿ ನಡೆಯೋದು ಇಲ್ಲ. ಅಷ್ಟು ಚೆನ್ನಾಗಿದೆ ಗೈಸ್. ನೋಡ್ತಾ ಇರಿ ಹಾಗೆ. ನೀನಾಡೋ ಮಾತಿನಲ್ಲಿ ನನ್ನೊಮ್ಮೆ ನೆನೆ ಸಾಕು, ಮರೆತಾದರೂ ಕೂಗು ಸಾಕು, ಕಾಡಿಸೋ ಮನಸ್ಸೇಕೆ. ದಸರಾ ಮುಗಿತಾ ವಿಜಯದಶಮಿ ಬಂದೇ ಬಿಡ್ತು ಗೈಸ್. ಇದು ವಿಜಯದಶಮಿ ಅಲ್ಲ, ಆಯುಧ ಪೂಜೆ ದಿವಸ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದು. ಎಲ್ಲದಕ್ಕೂ ಪೂಜೆ ಮಾಡಿ, ಗಾಡಿಗಳಿಗಿನ್ನ ಪೂಜೆ ಮಾಡಿರಲಿಲ್ಲ. ಗಾಡಿಗಳಿಗೆ ನೈಟ್ ಪೂಜೆ ಮಾಡಿದ್ದು ನಾವು. ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿದ ವೀಡಿಯೋ ಹಾಕಿದ್ದೀನಿ ಕ್ಲಿಪ್ಪಿಂಗ್ಸು. ನೀವು ನೋಡ್ತಾ ಇರ್ಬೋದು. ನಮ್ಮ ಮನೇಲಿ ಯಾವ್ಯಾವ ದೇವ್ರ ಫೋಟೋಗಳಿದೆ, ನನ್ನ ರಾಯರು ಇದರ ನೋಡಿ. ಇವಾಗ ನೈಟು ಗಾಡಿ ಪೂಜೆ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಯಾವ್ಯಾವ ಗಾಡಿ ಇದೆ, ನಾವು ಯಾವ್ದಾದ್ರು ಉಪಯೋಗಿಸ್ತೀವಿ ಅಂತ. ಆದಷ್ಟು ಗಾಡಿಗಳನ್ನ ಸೇಫಾಗಿ ಓಡಿಸಿ ಅಂತ ಕೇಳ್ಕೊತೀನಿ. ಅದಕ್ಕೋಸ್ಕರ ನಾವು ಆಯುಧ ಪೂಜೆ ಮಾಡೋದು. ನಾವು ದಿನನಿತ್ಯ ಯಾವ್ದ್ಯಾವುದು ಯೂಸ್ ಮಾಡ್ತೀವಿ, ಬಳಕೆ ಮಾಡ್ತೀವಿ ಅಂಥದ್ದನ್ನು ನಾವು ಆಯುಧ ಪೂಜೆ ದಿವಸ ಪೂಜಿಸ್ತೀವಿ. ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಆಯುಧ ಪೂಜೆ ಹೇಗೆ ನಡೀತಾ ಇದೆ ಅಂತ ಹೇಳಿ. ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ, ಇನ್ನೊಂದೆರಡು ನಿಂಬೆ ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್. ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲರೂ. ನಾನು ಪೂಜೆ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ನಮ್ಮಪ್ಪ, ನಮ್ಮಣ್ಣ, ನಾನು, ನಮ್ಮಮ್ಮ, ಅಣ್ಣನ ಫ್ರೆಂಡ್ಸು ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಸೊ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದರೆ, ಅವತ್ತು ನೈಟ್ ನಾನು ಲಾಗಿನಲ್ಲೇ ಇದ್ದೆ, ವರ್ಕಿಂಗಲ್ಲೇ ಇದ್ದೆ. ಸೊ ಅವತ್ತು ರಜಾ ಹಾಕಿರಲಿಲ್ಲ ಆಯುಧ ಪೂಜೆ ದಿವಸ. ನೆಕ್ಸ್ಟು ವಿಜಯದಶಮಿ ದಿವಸ ದಸರಾ ನೋಡೋಕ್ಕೆ ಮೈಸೂರಿಗೆ ಹೋಗ್ತಾಯಿದ್ವಿ ಗೈಸ್. ಫುಲ್ ಎಕ್ಸೈಟ್ಮೆಂಟು ತಾಯಿ ಚಾಮುಂಡೇಶ್ವರಿ ನೋಡೋದಕ್ಕೆ. ತಾಯಿ ನೋಡೋದೇ ಖುಷಿ ಗೈಸ್, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನೆಕ್ಸ್ಟ್ ಬರ್ತಾ ದಸರಾ ನೋಡೋಕ್ಕೆ ಬಂದೇ ಬಿಟ್ವಿ. VIP ಪಾಸ್ ಸಿಕ್ಕಿತ್ತು.
ಸೊ ದಸರಾ ಬಂದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು ಗೈಸ್, ನೋಡ್ತಾ ಇರ್ಬೋದು ಫುಲ್ ಬಿಸಿಲಿದೆ. ಆದರೆ ತುಂಬ ಸಖತ್ತಾಗಿತ್ತು ದರ್ಶನ. ಬೆಳಗ್ಗೆ ನಾವು ಒಂದು 10 ಗಂಟೆಗೆ ಖಾಲಿ ಇತ್ತು. ತುಂಬ ಜನ ನೋಡ್ತಾ ಇದ್ವಿ, ಸೀಟ್ ಇಲ್ಲ ಅಂತ ಹೇಳ್ತಾ ಇದ್ರು, ಏನೋ ಗೊತ್ತಿಲ್ಲ. ಬಟ್ ನಾವು ಹೋಗಿ ಜಾಗದಲ್ಲಿ ಫುಲ್ಲು ಖಾಲಿ ಇತ್ತು ಗೈಸ್. ತುಂಬ ಚೆನ್ನಾಗಿ ದಸರಾ ನೋಡಿದ್ವಿ, ನೀವೇ ನೋಡ್ತಾ ಇರ್ಬೋದು. ನಾವು ಹೋದಾಗ ಎಷ್ಟು ಖಾಲಿ ಇತ್ತು ಅಂಥೇಳಿ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಬಂದಿದ್ದರು. ನಮ್ಮಪ್ಪ ಅಣ್ಣ ನಾನು ನನ್ನ ಫ್ರೆಂಡ್ಸ್ ಹೋಗಿದ್ದಿತ್ತು. ತುಂಬ ಚೆನ್ನಾಗಿತ್ತು ನೋಡಿ ದಸರಾ. ಎಷ್ಟು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ಸನ್ನು ಪಡೆದಿದೆ. ಹಾಗೆ ಆರೋಗ್ಯ ಜಾತ್ರೆಯ ಸಂದರ್ಭದಲ್ಲಿ ಗಾಂಧಿ ಜಯಂತಿಯಂದು ವದನವಾಡುವಿನ ಕೇಂದ್ರಕ್ಕೆ ರಾಹುಲ್ ಗಾಂಧಿ ಅವರು ಪಾರ್ವತಿಯು ದಂಡಿತಟ್ಟು ನರ್ತಿಸುತ್ತಾ ರಾಕ್ಷಸ ಸಂಹಾರ ಮಾಡಿದರ ಸಂಕೇತವಾಗಿ ಈ ಕುರಿತ ಬಂದೆಂದು ಹೇಳುತ್ತಾರೆ. ಉತ್ತರ ಕರ್ನಾಟಕದ ಕುರುಬ ಜನಾಂಗವು ತಮ್ಮ ಕುಲದೈವ ವೀರಪ್ಪನ ಆರಾಧನೆ ಕೂಡ ನಮ್ಮ ದಸರಾದಲ್ಲಿ ನಾವು ನೋಡಬಹುದು. ತುಂಬ ಚೆನ್ನಾಗಿತ್ತು ದಸರಾ. ತುಂಬ ಮಳೆ ಬಿಸಿಲು ಎಲ್ಲ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು ನೀವೆಲ್ಲನೂ. ಓದುವಂತಹ ಬಣ್ಣದ ಪಟ್ಟಣವಿರುತ್ತವೆ. ತುದಿಯಲ್ಲಿ 18 ಮೊಳವಿರುವ ಕಾವಿ ಬಣ್ಣದ ಕಟ್ಟಿರುತ್ತಾರೆ. ಇದೇ ಧ್ವಜ ಗಂಡು ಕಚ್ಚೆಯ ಪಂಚೆ ಅಥವಾ ಇವಳೆ ನೋಡು ನಮ್ಮ ತಾಯಿ ಯಾವೆ ಕೊಟ್ಟ ಶಕ್ತಿ, ಊರಿಗೆಲ್ಲ ಕಾವಲಾಗಿ ನಮ್ಮನೆಲ್ಲ ಹೊರೆಬಳು. ಅನ್ನ ನೀಡಿ ಸಲಹ ತಾಯಿ, ಕೈಯ ಹಿಡಿದು ನಡೆಸೋ ದೇವಿ ಇವಳೆ. ನೋಡ್ತಾ ಇರ್ಬೋದು ತಾಯಿ ಚಾಮುಂಡೇಶ್ವರಿ. ಈ ಸರಿ ಅಭಿಮನ್ಯು ಅಂಬಾರಿ ಹೊತ್ತಿದ್ದು, ತಾಯಿ ಚಾಮುಂಡೇಶ್ವರಿ ಹೊತ್ತಿದ್ದು. ತುಂಬ ಸುಂದರವಾದ ಕ್ಷಣ. ಯಾರ್ಯಾರು ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದಲ್ಲಿರೋರು ಯಾರು ದಸರಾ ನೋಡಿಲ್ಲ, ಖಂಡಿತವಾಗಿ ದಸರಾ ನೋಡಿ ಪ್ರತಿ ವರ್ಷ. ತುಂಬ ಸುಂದರವಾಗಿರುತ್ತೆ. ದಸರಾ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ ಅವತ್ತು ನೈಟೇ. ನೋಡ್ತಾ ಇರ್ಬೋದು ಹೋಗ್ತಾ ಇರೋದು. ಆಲ್ರೆಡಿ ಒಂದು 11 o'clock ಆಗಿತ್ತು ನಾವು ಹೊರಡೋಷ್ಟೊತ್ತಿಗೆ. ಲೈಟಿಂಗ್ಸ್ ಅವತ್ತು ನೋಡೋಕ್ಕಾಗಿಲ್ಲ, ತುಂಬ ಟ್ರಾಫಿಕ್ ಇತ್ತು. ಬಿಫೋರ್ ನಾನು ಆಲ್ರೆಡಿ ನೋಡಿಬಿಟ್ಟಿದ್ದೆ, ಬಟ್ ತುಂಬ ಟ್ರಾಫಿಕ್ ಇತ್ತು. ದಸರಾ ಥರ್ಸ್ಡೇ ಆಯಿತು. ಸ್ಯಾಟರ್ಡೇ ಕಾಂತಾರ ಮೂವಿಗೆ ಹೋದ್ವಿ. ನಾನು, ಅಪ್ಪ, ಅಮ್ಮ 3 ಜನ. ಅಣ್ಣ ಇರಲಿಲ್ಲ, ಬಿಕಾಸ್ ಅವ್ನು ಕೇರಳದಲ್ಲಿದ್ದ. ತುಂಬ ಚೆನ್ನಾಗಿದೆ. ತುಂಬ ಜನ ನೋಡಿದ್ದೀರ ಕೂಡ ಈ ಮೂವಿನ. ಇನ್ನೂ ಹೆಚ್ಚು ಜನ ಹೋಗಿ ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾ ಇಂಥ ಸಿನಿಮಾ ಯಾವತ್ತೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಂದೇ ಇಲ್ಲ, ಮುಂದೆ ಬರೋಕ್ಕೆ ಸಾಧ್ಯ ಕೂಡ ಇಲ್ಲ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್, ನೆಕ್ಸ್ಟು ಆ್ಯಕ್ಚುಲಿ ನೋಡೇ ಇಲ್ಲ ಆ ಥರ ಇದೆ. ಸೊ ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ನೋಡಿದ್ದು. ತಂದೆ ತಾಯಿ ಇಬ್ಬರೇ, 3 ಲೋಕವೆಂದ ದೃಕ್ಪತಿ, ಸುಬ್ರಹ್ಮಣ್ಯನಗ್ರಜ. ಥ್ಯಾಂಕ್ ಯು ಗೈಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ, ಬೇಗ ಬರ್ತೀನಿ. ಸ್ಟೇ ಟ್ಯೂನ್, ಬಾಯ್.